ಶುಭಾಶಯಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಕಳಸಾ ತಾಲೂಕು ಆಡಳಿತ ವತಿಯಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು, ತಾಲೂಕಿನ ದಂಡಾಧಿಕಾರಿಗಳು ಆದ ಮಾನ್ಯ ತಹಶೀಲ್ದಾರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹಾಗೂ ವಿಶ್ವಕರ್ಮ ಬ್ರಾಹ್ಮಣ ಮಹೋತ್ಸವದ ಅಧ್ಯಕ್ಷರಾದ ಶ್ರೀಯುತ ಕುಮಾರಸ್ವಾಮಿ ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ. ಹಾಗೂ ಗಾಯತ್ರಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ಮಹಿಳಾ ಸಂಘಟನೆಯ ಅಧ್ಯಕ್ಷರು ಆದ ಶ್ರೀಮತಿ ಪ್ರೇಮಾ ಸುಬ್ರಹ್ಮಣ್ಯಂ ಅವರು ಸಹ ಈ ಒಂದು ಕಾರ್ಯಕ್ರಮ ಆಗಿದ್ದಾರೆ. ಅವರಿಗೆ ಅವಕಾಶ ಉಪಯೋಗ ಮಾಡ್ಕೊಳ್ಳಿ. ಎಲ್ಲ ಸಮುದಾಯದ ಮುಖಂಡರಿಗೂ ಎಲ್ಲರೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇವೆ. ಹಾಗೂ ಕಾರ್ಯಕ್ರಮವನ್ನು ಎಲ್ಲರ ಅಧ್ಯಕ್ಷರುಗಳನ್ನು ಎಲ್ಲ ಸಮುದಾಯದಲ್ಲಿ ಜ್ಯೋತಿಗಳ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಎಲ್ಲರ ಪರವಾಗಿ पाहि मां जगदीश्वरी देवी जय जय ज्योति बेळगुवे पाहि मां परमेश्वरी पाहि मां जगदीश्वरी. ಒಂದು ಧನ್ಯವಾದ ಧನ್ಯವಾದ. ಕಾರ್ಯಕ್ರಮ
ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಪಾರ್ವತಿ ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ಸರ್ವದಿ ಸುರ ಪ್ರಿಯ ಸಿಗಬಾಗುವೆನು, ಸರ್ವದಿ ಸುರ ಪ್ರಿಯ ಸಿಗಬಾಗುವೆನು, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಶಂಕರ ತನಯನೇ ಲಂಬೋದರನೇ, ಶಂಕರ ತನಯನೇ ಲಂಬೋದರನೇ, ಸರ್ವದಿ ಸುರ ಪ್ರಿಯ ಕಿಂಕರಯನೆ ಸನ್ನ, ಸರ್ವದಿ ಸುರ ಪ್ರಿಯ ಕಿಂಕರಯನೆ ಸನ್ನ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ. ನಿರ್ದೇಶಕರು ಹೇಳಿ. ಪ್ರಾರ್ಥನೆ ಮಾಡಿದ ಶ್ರೀಮತಿ ಸರೋಜಾ ಮೇಡಮ್ಗೆ ಧನ್ಯವಾದ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ರಾಜ್ಯ ಸರ್ಕಾರವು ಎಲ್ಲ ಮಹಾಪುರುಷರ, ಮಹಾಸಾಧಕರ, ಸಾಧನೆಗೈದವರ ಅವರ ಚಿಂತನೆ ಮತ್ತು ಆದರ್ಶಗಳನ್ನು ಎಲ್ಲ ನಮ್ಮ ಯುವ ಪೀಳಿಗೆಗೆ ನಾವುಗಳು ಸಹ ಎಲ್ಲರೂ ಸಹ ಅರ್ಥ ಮಾಡಿಕೊಂಡು ನಮ್ಮ ಉತ್ತಮ ಒಂದು ಸಮಾಜ ನಿರ್ಮಾಣ ಮಾಡೋಕ್ಕೋಸ್ಕರ ಈ ಒಂದು ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡಲಿಕ್ಕೆ ಆದ್ಯತೆ ನೀಡಿದೆ. ಈಗೆಲ್ಲ ನಮ್ಮ ತಾಲೂಕು ಆಡಳಿತ ವತಿಯಿಂದ ವಿಶ್ವಕರ್ಮ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವಿಶ್ವಕರ್ಮವರೆಂದರೆ ವಿಶ್ವಕರ್ಮ ಪೂಜೆ ಅಂತ ಒಂದು ಹಬ್ಬ ಇದು. ನಾವು ಎಲ್ಲ ಹಿಂದೂಗಳು ಸಾಂಪ್ರದಾಯಿಕವಾಗಿ ಈ ಪೂಜೆಯನ್ನು ನಾವು ವಿಶ್ವಕರ್ಮಗೆ ಮಾಡ್ತಾ ಇದ್ದೀವಿ. ವಿಶ್ವಕರ್ಮನು ಸೃಷ್ಟಿಕರ್ತ ಬ್ರಹ್ಮರು ಅವರನ್ನ ಬ್ರಹ್ಮನ ಮಗ ಅಂತ ನಾವು ಪುರಾಣಗಳಲ್ಲಿ ಹೇಳ್ಬೋದಾಗಿದೆ. ವಿಶ್ವಕರ್ಮ ಎಂದರೆ ಸಂಸ್ಕೃತದಲ್ಲಿ ಸಾಧನೆಯನ್ನು ಮಾಡಿ ಇಡೀ ವಿಶ್ವಕ್ಕೆ ಮಾದರಿಯಾದವರು. ಪುರಾಣಗಳ ಪ್ರಕಾರ ಹಾಗೂ ಇಡೀ ಒಂದು ಮೂಲ ಕಾರಣ ವಿಶ್ವಕರ್ಮರು. ಆಡುಮುಖದ ಸೊಪ್ಪಿಲ್ಲ, ವಿಶ್ವಕರ್ಮ ಆವರಿಸಿದ ದೇವಸ್ಥಾನಗಳಿಲ್ಲ, ಕ್ಷೇತ್ರಗಳಿಲ್ಲ, ಮಂದಿರಗಳಿಲ್ಲ, ಜಾತ್ರೆಗಳಿಲ್ಲ. ಎಲ್ಲದರಲ್ಲೂ ಸಹ ನಾವು ವಿಶ್ವಕರ್ಮರ ಕಲೆಗಳನ್ನು ನಾವು ಎಲ್ಲರೂ ಸುಂದರವಾಗಿ ಕಾಣಬಹುದಾಗಿದೆ. ವೇದ ಪುರಾಣಗಳಲ್ಲಿ ಸಹ ಮಹಾಭಾರತ ಮತ್ತು ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರ, ಮಹಾದೇವರ ತ್ರಿಶೂಲದಲ್ಲಿ ಅವರ ಕೆತ್ತನೆ, ಅವರೇ ನಿರ್ಮಿಸಿದ ಒಂದು ಕೊಡುಗೆ ಇಡೀ ನಮ್ಮ ವಿಶ್ವಕ್ಕೆ ಒಂದು ಮಾದರಿಯಾಗಿದೆ. ವಿಶ್ವಕರ್ಮರು ಈಗ ನಮ್ಮಲ್ಲಿ ಇದ್ದಾರೆ. ಅವರಿಗೆ ಅವರದೇ ಆದ ಒಂದು ಉದ್ಯೋಗವೂ ಸಹ ಭಗವಂತ ಅವರಿಗೆ ಕೊಟ್ಟಿದ್ದಾರೆ. ಆ ಉದ್ಯೋಗದಿಂದಲೇ ನಾವನ್ನು ಕಾಣುವುದು ಚಂದವಾದ ಒಂದು ಕೆತ್ತನೆ ಕೆಲಸ, ಒಂದು ಮನೆಗಾಗಲಿ, ಒಂದು ದೇವಸ್ಥಾನದಲ್ಲಾಗಲಿ, ಎಲ್ಲ ಕಡೆಯಲ್ಲಿ ತುಂಬ ಸುಂದರವಾಗಿ ಕೆತ್ತನೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರು ಜಗತ್ತಿನ ಒಂದು ಶ್ರಮಜೀವಿ ಹಾಗೂ ಶ್ರಮದ ಆಚಾರ್ಯರು ವಿಶ್ವಕರ್ಮರು. ಈ ವಿಶ್ವಕರ್ಮರ ಜಯಂತಿಯನ್ನು ನಾವು ಇನ್ನೂ ತುಂಬ ಅದ್ದೂರಿಯಾಗಿ ಆಚರಣೆ ಮುಂದಿನ ದಿನಗಳಲ್ಲಿ ಮಾಡೋಣ. ವಿಶ್ವಕರ್ಮ ಜಯಂತಿಯ ಒಂದು ಹಬ್ಬವನ್ನೇ ಸಹ ನಮ್ಮ ಮನೆಗಳಲ್ಲಿ ನಾವು ಮಾಡೋಣ ಅಂತ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ಧನ್ಯವಾದ. ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣ್ಯ ನಮಃ. ಕಾಳಿಕಾ ಪರಮೇಶ್ವರಿ. ತಾಲೂಕು ಆಡಳಿತ ಕಳಸ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕಳಸ ತಾಲೂಕು ವಿಶ್ವಕರ್ಮ ಜಯಂತಿಯ ಅಧ್ಯಕ್ಷರಾಗಿ ಆಗಮಿಸಿರುವ ಸದಾನಂದರವರೇ, ಹಾಗೆ ದಯಾನಂದ, ಹಾಗೆ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ನನ್ನ ಆತ್ಮೀಯ ಬಂಧುಗಳು, ನಾವು ವಿಶ್ವಕರ್ಮ ಜಯಂತಿಯನ್ನ ಕನ್ಯಾ ಸಂಕ್ರಮಣಕ್ಕೆ ಆಚರಿಸಬೇಕಾದ್ರೆ ನಮ್ಮ ಗುರುಗಳು ಹೇಳಿದ ಪ್ರಕಾರ ಮುಂದೆ ನಾವು ನಮ್ಮ ಸಮುದಾಯ ಭವನದಲ್ಲಿ ಆಚರಣೆ ಮಾಡಿ ಯಜ್ಞ ಹೋಮಗಳನ್ನೆಲ್ಲ ಮಾಡಿ ಪೂಜೆ ಮಾಡಿದ್ವಿ. ಮತ್ತೆ ಸಂಜೆಗೆ ದುರ್ಗಾ ನಮಸ್ಕಾರ ಪೂಜೆ ಮಾಡಿ ಅವತ್ತು ಕಾರ್ಯಕ್ರಮ ಚಂದ ಗಳಿಸಿಕೊಟ್ಟಿದ್ದೇವೆ. ನನ್ನ ಒಂದು ರಿಕ್ವೆಸ್ಟ್ ಅಂದ್ರೆ ಬರೋ ವರ್ಷಕ್ಕೆ ನೀವುಗಳು ಅಲ್ಲಿಗೆ ಬಂದ್ರೆ ಒಂದು ಚಂದ ಕಾರ್ಯಕ್ರಮ ಮಾಡಿ. ಮಧ್ಯಾಹ್ನಕ್ಕೆ ಯಜ್ಞ ಆದ ಕೂಡಲೇ ಒಂದು ಸಾಮೂಹಿಕ ಸಭೆ ಇರ್ತದೆ,
ತುಂಬಾ ಜನ ಬರ್ತಾರೆ. ನಿಮ್ಮನ್ನು ನಾವು ಅಲ್ಲಿ ಆಹ್ವಾನಿಸ್ತೇವೆ. ದಯವಿಟ್ಟು ನಾವು ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ತಾವು ಉಪಯೋಗ ಕೊಡ್ಬೇಕಂತ ಹೇಳಿ ನಾನು ಇವತ್ತು ಎಲ್ಲರ ಪರವಾಗಿ ಕೇಳ್ಕೊಳ್ತಿದ್ದೇನೆ. ವಿಶ್ವಕರ್ಮರು ಸಮುದಾಯಕ್ಕೆ ಬಹಳ ಅಗತ್ಯ ಇರುವಂತಹ ಜನಗಳು. ಎಲ್ಲಾ ವ್ಯವಸ್ಥೆಗಳಾಗಲಿ, ಒಂದು ಮನೆ ಕಟ್ಟುವುದರಲ್ಲಿ ಒಳ್ಳೆ ಒಬ್ಬ ಮನುಷ್ಯ ಚಂದದಲ್ಲಿ ಬದುಕು ತೆಗಿತಾನಂತ ವಿಶ್ವಕರ್ಮನ ಅಗತ್ಯತೆ ತುಂಬಾ ಇರ್ತದೆ. ಅವನು ಎಲ್ಲಿ ಕೆಲಸ ಮಾಡಿದ್ರೆ ಹೆಸರಿಗೆ ಕೆಲಸ ಮಾಡೋದು. ನಮೀಗ ಒಂದು 100 ದೇವಸ್ಥಾನಗಳು ನಮ್ಮ ಜಕಣಾಚಾರಿ ಕಟ್ಟಿದ್ದಾರೆ. ಎಲ್ಲಿಯೂ ಅವರ ಹೆಸರನ್ನು ನಮೂದನೆ ಮಾಡಲಿಲ್ಲ. ಹೆಸರಿಗೆ ಅವಶ್ಯಕತೆ ಇಲ್ಲ, ಮನುಷ್ಯರು ಚಂದ ಕಾಣಬೇಕು. ಸಂಘ ಜೀವಿಗಳಂದ್ರೆ ಎಲ್ಲ ಜನರೊಟ್ಟಿಗೆ ಬೆರೆಯುವವರು ನಾವು ಮಾತ್ರ. ಎಲ್ಲ ಸಂಘ ಸಂಸ್ಥೆಗಳೊಟ್ಟಿಗೆ ಆಚಾರ್ಯಗಳು, ಪೂಜಾರಿಗಳು, ಶೆಟ್ಟರು ಎಲ್ಲರೂ ನಮಗೆ ಬೇಕು, ಅವರಿಗೂ ನಾವು ಬೇಕು. ನಾವು ಸ್ನೇಹಿ ಜೀವಿಗಳು. ಹಾಗೆ ನಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಹಿಂದುಳಿದ ವರ್ಗದವರು ಆಗಿದ್ದೆವು, ಅಲ್ಪಸಂಖ್ಯಾತರು. ಆದ ಕಾರಣ ಮುಂದಿನ ದಿನಗಳಲ್ಲಿ ನಾವು ತುಂಬಾ ಬೆಳಿಬೇಕನ್ನೋ ಆಸೆ ನಮ್ಗೆಲ್ಲರಿಗೂ ಸಿಗುತ್ತೆ. ಎಲ್ಲರಾಗೆ ನಾವು ಸಹ ಬದುಕಬೇಕು, ಎಲ್ಲ ವ್ಯವಸ್ಥೆಗಳು ನಮಗೆ ಸಿಗ್ಬೇಕಂದ್ರೆ. ಅದೇ ರೀತಿಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಆಗಿರ್ಬೋದು, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮಗೆ ಸ್ವಲ್ಪ ನಮ್ಮ ಜನಾಂಗಕ್ಕೆ ಒತ್ತು ಕೊಟ್ಟು ಇದೊಂದು ಕಾರ್ಯಕ್ರಮನ ಮಾಡಲಿಕ್ಕೆ ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮಗೆ ಸರ್ಕಾರದಿಂದ ಏನಾದರೂ ವ್ಯವಸ್ಥೆಗಳು ಅಥವಾ ಅನುದಾನಗಳು ಸಿಗುದಿದ್ರೆ ನಮಗೆ ಮಾಹಿತಿಗಳು ಸಿಗ್ತಾ ಇಲ್ಲ ಸರ್. ಆದ ಕಾರಣ ದಯವಿಟ್ಟು ಇದರ ನಮಗೆ ನಿಮ್ಮ ಹತ್ರ ಇರುವ ಗೋಪಾಲಾಚಾರ್ಯ ಇರ್ಬೋದು, ಲಕ್ಷ್ಮಣ ಇರ್ತಾರೆ, ಅಥವಾ ನಾನು ಅಧ್ಯಕ್ಷನಾಗಿ ನಾನಿದ್ದೇನೆ. ಒಂದು ನಮಗೆ ವ್ಯವಸ್ಥೆಗಳು ಏನಾದ್ರು ಬಂದಾಗ ನಮಗೆ ಏನಾದರೂ ಅನುದಾನ ಸಿಕ್ಕುದಿದ್ರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.